ಓಕೆ, ಇವರೇ ಈ ಸಿನಿಮಾದ ನಿರ್ದೇಶಕರು, ಈ ಹಾಡು ಬರೆದಿರುವಂತ ಬರಹಗಾರರು, ಈ ಹಾಡನ್ನ ಹಾಡಿರುವಂತ ಗಾಯಕರು. ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಬಂದಿರೋ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಟೀಮ್ ಇದೆ, ಟೆಕ್ನಿಕಲ್ ಟೀಮ್ ಇದೆ, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿರೋದಕ್ಕೆ. ಆ್ಯಂಡ್ ಇಬ್ಬರು ಸ್ಪೆಷಲ್ ಗೆಸ್ಟ್, ಇಬ್ಬರು ನನ್ನ ಆತ್ಮೀಯ ಗೆಳತಿಯರಿದ್ದಾರೆ, ಸಂಜನಾ ಆನಂದ್ ಅವರು ಮತ್ತು ರಾಶಿಕಾ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ಹಾಯ್ ಕಾಶಿಮಾ, ಸೊ ಲುಕಿಂಗ್ ಗುಡ್. ಸೊ ಸಾಂಗ್ ಎಲ್ಲ ಕೇಳಿದ್ರಿ, ಸುಮ್ಮನೆ ಆನೆಸ್ಟಾಗಿ ಹೇಳ್ಬಿಡಿ ಏನು ಅನ್ನಿಸ್ತು ಸಾಂಗ್ ಎಲ್ರಿಗೂ ಅಂತ. ಥ್ಯಾಂಕ್ ಯು. ಸೊ ಅವ್ರು ಹೇಳ್ದಂಗೆ ಆ್ಯಕ್ಚುಲಿ ಒಬ್ಬ ಒನ್ ಸೈಡ್ ಲವರು ಇಷ್ಟು ಕ್ರೇಜಿಯಾಗಿ ಯೋಚನೆ ಮಾಡಿಬಿಟ್ಟು ಒಂದು ಹುಡುಗಿಯಿಂದ ಹೋದರೆ ಏನೇನೆಲ್ಲ ಹೇಳ್ಬೋದು ಅದನ್ನೆಲ್ಲ ಈ ಸಾಂಗ್ ಮೂಲಕ ಹೇಳ್ಸಿದೀವಿ ಅಷ್ಟೇ. ಸಿನಿಮಾ ಕಾನ್ಸೆಪ್ಟ್ ಏನು ಬೇಕಿತ್ತು ಅದನ್ನೇ ಬರೆದ್ಬಿಟ್ಟು ಅದನ್ನೇ ಹಾಡಿದ್ದೀವಿ. ಸೊ ಐ ಹೋಪ್ ಸಾಂಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ. ಇದುವರೆಗೂ ನಾವು ಯಾರ್ಯಾರಿಗೆ ಕೇಳಿಸಿದ್ದೀವಿ, ಎಲ್ಲೆಲ್ಲಿ ಕೇಳಿದಾರೋ ಇದಕ್ಕೆ ಮುಂಚೆ ಎಲ್ಲರೂ ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ರು. ಸೊ ಹೋಪ್ಫುಲಿ ನೋಡೋಣ, ಚೆನ್ನಾಗಾಗುತ್ತೆ ಸಾಂಗು. ಆ್ಯಂಡ್ ಈ ಸಾಂಗ್ನ ಮೇನ್ ಕ್ರೆಡಿಟ್ಸು ನಾನು ನನ್ನ ಟೆಕ್ನಿಷಿಯನ್ಸಿಗೆ ಕೊಡ್ತೀನಿ. ಯಾಕೆಂದರೆ ನಮ್ಮ ಮ್ಯೂಸಿಕ್ ಮಾಡಿರೋ ಸೂರಜ್ ಜಾಯ್ಸ್ ಆಗಿರ್ಬೋದು, ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ಅವರು. ಯಾಕೆಂದರೆ ಸಿನಿಮಾದ ಇದೊಂದು ಹಾಡಲ್ಲ, ಪ್ರತಿಯೊಂದು ಹಾಡು ಕೂಡ ಸಿನಿಮಾಲಿ ಅದೇ ರೀತಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಟೀಸರಲ್ಲಿ ಏನು ನೋಡಿದ್ರು ಆ ಮ್ಯೂಸಿಕ್ ಆಗಿರ್ಬೋದು, ಅಂದರೆ ಸಿನಿಮಾಲಿ ಮಾಡಿರೋ ರೀ ರೆಕಾರ್ಡಿಂಗ್ ಆಗಿರ್ಬೋದು, ಎಲ್ಲ ತುಂಬ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಮೇಜರ್ ಕ್ರೆಡಿಟ್ಸ್ ಸೂರಜ್ ಜಾಯ್ಸ್ಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ. ಅದಾದ ನಂತರ ಇದನ್ನು ಕೊರಿಯೋಗ್ರಾಫ್ ಮಾಡಿದ ನಮ್ಮ ಅಭಿಷೇಕ್ ಮಠದ ಮಾಸ್ಟ್ರು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟ್ರೆ, ಅದ್ಭುತವಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾವಾಗಲೂ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನನಗೆ 3 ಜನ ಪಿಲ್ಲರ್ ಅಂದರೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರು, DOP, ನಮ್ಮ ಎಡಿಟರ್ ಅಂತ ಹೇಳಿ, ನಮ್ಮ ಸೌಂಡ್ ಡಿಸೈನರ್ ನವೀನ್ ಸರ್ ಅಂತ ಇದ್ದಾರೆ, ಅವರು ಕೂಡ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಷನ್ನ ಸ್ಕ್ರೀನ್ ಮೇಲೆ ಇಷ್ಟು ಚೆನ್ನಾಗಿ ತೋರಿಸಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು ಸ್ಟಾರ್ಟ್ ಆಗಲಿಕ್ಕೆ. ಸೊ ನೀವೆಲ್ಲ ಅಷ್ಟು ಟೈಮ್ನಲ್ಲಿ ಕಾದು ವೆಯ್ಟ್ ಮಾಡಿದ್ದೀರಾ. ಸೆಕೆಂಡ್ ಒನ್ನು, ಈ ಸಿನಿಮಾದಲ್ಲಿ ಇದೊಂದು ಸಿನಿಮಾ ಪ್ರೋಸೆಸ್ ಹೇಗಿತ್ತಂದರೆ ಇದೊಂಥರ ಫನ್ ಆಗಿ ಒಂದು ಎಂಜಾಯ್ಮೆಂಟ್ ಥರ ಇತ್ತು. ಎಲ್ಲ ಟೀಮು ಮತ್ತು ಈ ನಮ್ಮ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ಗಳಾಗಲಿ ಯಾರೂ ಅವ್ರದ್ದೇ ಆದ ಬೌಂಡ್ರಿ ಹಾಕ್ಕೊಂಡು ನಾನು ಇದೇ ಕೆಲಸ ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ ಯಾವುದೂ ಇಲ್ಲದೆ ಅವರೆಲ್ಲ ಒಂದು ಒಳ್ಳೆ ಫ್ರೆಂಡ್ಸ್ ಥರ ನೀಟಾಗಿ ನನ್ನ ಕೆಲಸನ ಕಡಿಮೆ ಮಾಡಿಬಿಟ್ಟು ನನ್ನ ಕೆಲಸನೂ ಅವರೇ ಮಾಡಿಕೊಂಡು, ಎಕ್ಸೆಪ್ಟ್ ದುಡ್ಡು ಕೊಡೋದು ಬಿಟ್ಟರೆ ಬೇರೆ ಎಲ್ಲ ಕೆಲಸನೂ ಅವರೇ ಮಾಡ್ಕೊಂಡು ಸಿನಿಮಾ ಮುಗಿಸ್ಕೊಬಿಟ್ಟಿದ್ದಾರೆ. ಸೊ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್. ಆ್ಯಂಡ್ ಸೆಕೆಂಡ್, ಕಮಿಂಗ್ ಬ್ಯಾಕ್ ಟು ನಮ್ಮ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾ ನಿಜವಾಗ್ಲೂ ಒಂದು ಮ್ಯೂಸಿಕಲ್ ಹಿಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೂರಜ್ ಆ್ಯಕ್ಚುಲಿ ಒಂದಕ್ಕಿಂತ ಒಂದು ವೆರೈಟಿಯಾಗಿ ಸಾಂಗ್ಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮಗಳ ಮಧ್ಯೆನೇ ಡಿಬೇಟ್ ಇತ್ತು ಫಸ್ಟ್ ಯಾವ ಸಾಂಗ್ ಬಿಡಬೇಕು ಅಂತ. ಅಷ್ಟು ಚೆನ್ನಾಗಿದೆ, ಯಾವ್ದು ಬಿಟ್ಟರೆ ಚೆನ್ನಾಗಿ ಅಂತಂದರೆ ಎಲ್ಲರಿಗೂ ಒಂದೊಂದು ಒಪಿನಿಯನ್ನು. ಇನ್ನೂ 4 ಸಾಂಗ್ ಇದ್ದಾವೆ, ಪ್ರತಿಯೊಂದು ಸಾಂಗೂ ನಿಮ್ಗಳಿಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ನಾವುಗಳಂತೂ ಅದನ್ನು ಕೇಳಿ ನಮ್ಗೆ ಆಗಲೇ ಯಾವುದೋ ಒಂದು ಹಿಟ್ ಸಿನಿಮಾ ಸಾಂಗ್ ಕೇಳ್ತಾ ಇರೋ ಫೀಲಿಂಗ್ ಬರ್ತಾ ಇದೆ, ಹಂಗಿದೆ ಸಾಂಗ್ಸ್ ಎಲ್ಲನೂ. ಸಿನಿಮಾನೂ ಚೆನ್ನಾಗೇ ಬಂದಿದೆ. ಆ್ಯಂಡ್ ಒಂದು ಕಾಪಿ ನಾವು ರೀಸೆಂಟಾಗಿ ನೋಡಿದ್ದೀನಿ. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಸಿನಿಮಾನೂ ಇಷ್ಟ ಆಗುತ್ತೆ, ಅದಲ್ಲದೆ ಜೊತೆಗೆ ನಮ್ಮ ಎಲ್ಲ ಸಾಂಗ್ಗಳು ನಿಮ್ಮನ್ನು ಎಂಜಾಯ್ ಮಾಡಿಸ್ತವೆ ಅನ್ನೋದು ಡೆಫಿನೆಟ್ ಆಗಿ ನಾನು ನಂಬ್ತಾ ಇದ್ದೀನಿ. ನಿಮ್ಮಗಳ ಪ್ರೋತ್ಸಾಹ ಮತ್ತು ಸಹಕಾರ ಯಾವಾಗಲೂ ನಮ್ಮ ಜೊತೆಗೆ ಇರಲಿ. ಯಾವುದೋ ಒಂದು ಫಿಲ್ಮಲ್ಲಿ ನನಗೆ ಸಕ್ಸಸ್ ಬರೋ ಥರ ಎಲ್ಲರೂ ಸಪೋರ್ಟ್ ಮಾಡಿ, ಸೊ ದಟ್ ನಾನು ಇನ್ನೂ ಒಂದಷ್ಟು ಸಿನಿಮಾ ಮಾಡೋಷ್ಟು ಶಕ್ತಿ ಧೈರ್ಯ ಭಗವಂತ ಕೊಡಲಿ ಅಂತ ಕೇಳ್ಕೊತೀನಿ. ಇನ್ನು ಆ್ಯಸ್ ಎ ಗೆಸ್ಟ್ ಆಗಿ ಬಂದಿರೋ ಸಂಜನಾ ಆಗಲಿ, ರಾಶಿಕಾ ಆಗಲಿ, ಥ್ಯಾಂಕ್ ಯು ಮೇಡಮ್. ನೀವು ಇಷ್ಟು ಬ್ಯುಸಿ ಶೆಡ್ಯೂಲ್ ಮಧ್ಯೆನೂ ನಿಮ್ಮ ಸಿನಿಮಾ ಪ್ರಮೋಷನ್ಸು ನಡೀತಾ ಇದೆ ನಂಗೆ ಗೊತ್ತು, ಅದ್ರ ಮಧ್ಯೆ ನಮ್ಮ ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ ಬಂದಿರೋದು. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹ್ಯಾವಿಂಗ್ ಯು ಗೈಸ್ ಹಿಯರ್. ನೆಕ್ಸ್ಟ್ ನಮ್ಮ ಹೀರೋ ಮತ್ತು ಹೀರೋಯಿನ್ ರಾಹುಲ್ ಇಸ್ ಲೈಕ್ ಮೈ ಬ್ರದರ್. ಸೊ ಅವರು ಹೀರೋ ಥರ ಬಿಹೇವ್ ಮಾಡದೆ ಒಂದು ಸಿನಿಮಾ ತಂಡದ ಥರ ಪ್ರತಿಯೊಂದು ಕೆಲಸದಲ್ಲೂ ಇನ್ವಾಲ್ವ್ ಆಗಿ ಚಿಕ್ಕದು ದೊಡ್ಡದು ಒಂದು ಎಲ್ಲ ಕೆಲಸನೂ ನಿಂತು ನಮ್ಮ ಪರವಾಗಿ ಮಾಡ್ತಾ ಇದ್ದಾನೆ. ಐ ಆಮ್ ವೆರಿ ಹ್ಯಾಪಿ ರಾಹುಲ್. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಿಮ್ಮ ಏಜ್ ಗ್ರೂಪಲ್ಲಿರೋಂಥ ಹೀರೋಗಳ ಕಡಿಮೆ ಇದೆ, ಕೊರತೆ ಇದೆ, ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ನೀವು ಒಬ್ಬರಾಗಿ ನಮ್ಮ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗುವಂಥ ಒಂದು ಒಳ್ಳೆ ಹೀರೋ ಆಗ್ತೀರಂತ ನನಗೆ ಡೆಫಿನೆಟ್ಲಿ ಭರವಸೆ ಇದೆ. ಒಳ್ಳೆಯದಾಗಲಿ. ಕಾಶಿಮಾ, ಯು ಲುಕ್ ರಿಯಲಿ ಗುಡ್ ಆನ್ ಸ್ಕ್ರೀನ್. ಆ್ಯಂಡ್ ಡೆಫಿನೆಟ್ಲಿ ನಿಮಗೂ ಇದೊಂದು ಒಳ್ಳೆ ಹೆಸರು ತಂದು ಕೊಡಲಿ. ಆ್ಯಂಡ್ ಇದರಲ್ಲಿ ಆ್ಯಕ್ಟ್ ಮಾಡಿರೋಂಥ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು, ಅಂದರೆ ಬೇರೆ ಬೇರೆ ಇವೆಂಟ್ ಬರುತ್ತೆ. ಇನ್ನು ಆರತಿ ಅವ್ರದ್ದು ರೋಲ್ ಬಹಳ ಯುನೀಕ್ ಆಗಿದೆ. ಅವ್ರನ್ನ ನೀವು DKDನಲ್ಲಿ ಅವ್ರ ಡ್ಯಾನ್ಸ್ಗಳೆಲ್ಲ ನೋಡಿದ್ದೀರಾ, ಬಟ್ ಈ ರೋಲಲ್ಲಿ ರಿಯಲ್ ಪರ್ಫಾರ್ಮೆನ್ಸ್ ರೋಲ್ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಭಾವನಾ ಆ್ಯಂಡ್ ನಮ್ಮ ತಾರಕ್ ಮಾಸ್ಟ್ರು
ಆಕ್ಚುಲಿ ತಾರಕ್ ಮಾಸ್ಟರ್ಗೆ ಇನ್ಮೇಲಿಂದ ಬರೀ ಆಕ್ಟಿಂಗ್ ಆಫರ್ಸ್ ಬಂದ್ಬಿಡ್ತಾರೆ, ನಿಮಗೆ ಕೊರಿಯೋಗ್ರಫಿಗಿಂತ ಜಾಸ್ತಿ ಅನ್ನೋ ಥರ ಇದೆ. ಸೈಕಾಗಿ ಮಾಡಿದ್ದಾರೆ, ಅದು ರೋಲ್ ಬೇರೆ ಥರನೇ ಇದೆ. ಅದನ್ನ ಮೇ ಬಿ ಅದು ಟ್ರೈಲರಲ್ಲೋ ಅಥವಾ ಅದರದ್ದು ಝಲಕ್ ಬಿಟ್ಟಾಗ ಗೊತ್ತಾಗುತ್ತೆ ನಿಮಗೆಲ್ಲನೂ. ಆ್ಯಂಡ್ ನಮ್ಮ ಉದಯ್ ಸರ್ದು ಫೋಟೋಗ್ರಫಿ ಇದ್ದು ಅದರದ್ದು ಸ್ಕಿಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಪ್ರತಿಯೊಬ್ಬರು ನಮ್ಮ ಇವರು ಡ್ಯಾನ್ಸ್ ಕೊರಿಯೋಗ್ರಫಿ ಆಗಲಿ ಮತ್ತು ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಬಹಳ ಚೆನ್ನಾಗಿ ವರ್ಕ್ ಮಾಡಿ ನನ್ನ ಕೆಲಸನ ಸುಲಭ ಮಾಡಿದ್ದಾರೆ. ಆ್ಯಂಡ್ ಈಗ ನಾವು ಈ ಮಲ್ಟಿಪಲ್ ಫಿಲ್ಮ್ ಮಾಡ್ತಾ ಇರೋದ್ರಿಂದ ಒಂದು ಎಂಟರ್ಟೈನ್ಮೆಂಟ್ ಆ್ಯಂಗಲ್ ಆಗಿ ಜನಗಳಿಗೆ ಏನು ಬೇಕಾಗ್ಬೋದು ಅಥವಾ ಏನು ಕೊಡೋದ್ರಿಂದ ಇದು ಯೂಸ್ ಆಗುತ್ತೆ ಅಂತ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಇಟ್ ಇಸ್ ಕಮ್ ಔಟ್ ರಿಯಲಿ ವೆಲ್. ಸಿನಿಮಾ ಚೆನ್ನಾಗಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಅಫ್ಕೋರ್ಸ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಹಿಯರ್ ಮನೋಜ್ ಆ್ಯಂಡ್ ಜಯರಾಮ್ ಸರ್. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ಗೆಸ್ಟ್ ಆಗಿ ಬಂದಿದ್ದೀನಿ ಅಂತ ಮಾತ್ರ ಹೇಳ್ತಾ ಇಲ್ಲ, ಬಟ್ ಹಾನೆಸ್ಟ್ಲಿ ತುಂಬ ಚೆನ್ನಾಗಿದೆ ಸಾಂಗ್. ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನನಗೆ ತುಂಬ ಫ್ರೆಶ್ ಅನಿಸ್ತು. ಈ ಕಿರಿಕ್ ಪಾರ್ಟಿ ಟೈಮಲ್ಲಿ ಬೆಳಗ್ಗೆದ್ದು ಸಾಂಗ್ ಕೇಳುವಾಗ ಒಂದು ಫ್ರೆಶ್ ಒಂದು ವೈಬ್ ಇದಾಗಿತ್ತಲ್ಲ, ಸೊ ಆ ಥರ ಒಂದು ಮೂಡ್ ಕ್ರಿಯೇಟ್ ಮಾಡ್ತು ನನಗೆ. ಸೊ ಐ ಥಿಂಕ್ ನನಗೆ ಇಷ್ಟ ಆಗಿದೆ. ಐ ಆಮ್ ಶ್ಯೂರ್ ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಆಫ್ಕೋರ್ಸ್ ರಾಹುಲ್ ಆ್ಯಂಡ್ ಕಾಶಿಮಾ ಯು ಲುಕ್ ಗ್ರೇಟ್. ತುಂಬ ಚೆನ್ನಾಗಿ ಕಾಣಿಸ್ತಿರೋ ಆನ್ ಸ್ಕ್ರೀನ್. ಆ್ಯಂಡ್ ನನಗೆ ಸೂರಜ್ ಅವ್ರ ವರ್ಕ್ ಕೂಡ ನಿಜವಾಗ್ಲೂ ಇಷ್ಟ ಆಯಿತು. ಇಟ್ಸ್ ಅಮೇಝಿಂಗ್ ಸೂರಜ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ನಿಮ್ಮ ನೆಕ್ಸ್ಟ್ ಸಾಂಗ್ಸ್ಗೆ ಕೂಡ. ಈ ಒಂದು ಇವೆಂಟ್ ಇಟ್ಸ್ ಆಲ್ಸೋ ವೆರಿ ಸ್ಪೆಷಲ್ ನನಗೆ, ಬಿಕಾಸ್ ಈ ಇವೆಂಟ್ಗೆ ನಾನು ಆ್ಯಕ್ಟರ್ ಸಂಜನಾ ಆಗಿ ಅಲ್ಲದೆ ಐವ್ ಕಮ್ ಆಸ್ ಮನೋಜ್ ಫ್ರೆಂಡ್ ಸಂಜನಾ ಆಗಿ. ವಿ ಗೋ ಲಾಂಗ್ ವೇ ಬ್ಯಾಕ್. ಒಂದು ನನ್ನ ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ವಿ ಹ್ಯಾಡ್ ಅ ಸ್ಮಾಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ಹೂ ಆಲ್ವೇಸ್ ಒಂದು ಕನಸು ಕಾಣ್ತಾ ಇದ್ವಿ, ಸಿನಿಮಾಗಳು ಮಾಡಬೇಕು, ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೆ ಹೆಸರನ್ನು ಮಾಡಬೇಕು ಅಂತ. ಸೊ ಆ ಟೈಮಿಂದ ಕನಸು ಕಂಡಂಥ ಫ್ರೆಂಡ್ ನನ್ನ ಜೊತೆ ಆ ಗ್ರೂಪಲ್ಲಿ ಇದ್ದಂಥ ಒಬ್ಬ ಫ್ರೆಂಡ್ ಮನೋಜ್ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಐ ನೋ ಹಿಸ್ ಸ್ಟ್ರಗಲ್ಸ್, ದ ಪೇಷನ್ಸ್, ಅವ್ರ ಜರ್ನಿ ಗೊತ್ತಿದೆ ನನಗೆ. ಸೊ ಟುಡೇ ಕಮಿಂಗ್ ಹಿಯರ್ ನಿಮ್ಮ ಇವೆಂಟ್ಗೆ ನನಗೆ ತುಂಬ ಖುಷಿ ಆಗುತ್ತೆ ಮನೋಜ್. ಆ್ಯಂಡ್ ಇದು ನೀವೇ ಹಾಡಿರೋದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೋಯಿಂಗ್ ಹಿಮ್ ಫಾರ್ ಸೋ ಮೆನಿ ಇಯರ್ಸ್ ಈ ಕಲೆ ನನಗೆ ಕಾಣಿಸಿರ್ಲಿಲ್ಲ ಯಾವತ್ತು. ಬಟ್ ಐ ಆಮ್ ಪ್ರೌಡ್. ಇಷ್ಟು ಸೋ ಮೆನಿ ಥಿಂಗ್ಸ್ ಯು ಹವ್ ಕ್ಯಾರಿಡ್ ಆಫ್, ಪುಲ್ಡ್ ಆಫ್ ಸೋ ವೆಲ್ ಮನೋಜ್. ಆ್ಯಂಡ್ ಥ್ಯಾಂಕ್ ಯು ಜಯರಾಮ್ ಸರ್. ಮನೋಜ್ ಜರ್ನಿ ನನಗೆ ಗೊತ್ತಿದೆ ಆ್ಯಂಡ್ ಒಂದು ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದೀರ ಅವ್ರಿಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಮನು. ಆ್ಯಂಡ್ ಹೀಗೆ ಎಲ್ಲರೂ ಹೊಸ ಚಿತ್ರ ಬರ್ತಾ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಐ ವಿಶ್ ದ ಬೆಸ್ಟ್ ಟು ಕಾಶಿಮಾ ಆ್ಯಂಡ್ ರಾಹುಲ್ ಇಸ್ ವೆಲ್. ಎಲ್ರಿಗೂ ನಮಸ್ತೆ. ನನ್ನ ಪೂರ್ತಿ ಹೆಸರು ಸೂರಜ್ ಜೋಯ್ಸ್ ಅಂತ. ಸೊ ಒಂದು 16 ಸಿನಿಮಾ ಆಗಿದೆ. ಬಟ್ ಒಂದು ಒಳ್ಳೆ ಸಿನಿಮಾ ಆ್ಯಕ್ಚುಲಿ ಮಾಡಬೇಕು ಅನ್ನೋದೊಂದು ಹಸಿವು. ಆ ಹಸಿವು ನಮ್ಮ ಮನೋಜ್ ಅವರ ಹಸಿವು ಜೊತೆ ಆಗಲಿ, ಇಲ್ಲ ನಮ್ಮ ಇಡೀ ತಂಡದ ಹಸಿವು ಜೊತೆ ಮ್ಯಾಚ್ ಆಯಿತು ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಈ ಹಾಡಿನ ಸ್ಪೆಷಾಲಿಟಿ ಏನು ಅಂದರೆ, ನಾವು ಒಂದಷ್ಟು ಟ್ಯೂನ್ಗಳು ನಾವು ಯೂಶ್ವಲ್ ಆಗಿ ನಮ್ಮ ಒಂದು ಸ್ಟುಡಿಯೋಲಿ ಕೂತ್ಕೊಂಡು ನಾವು ಅಲ್ಲಿ ಕಂಪೋಸ್ ಮಾಡಿ ಡೈರೆಕ್ಟ್ರಿಗೆ ಇಲ್ಲ ಟೀಮ್ಗೆ ಹಿಂಗೆ ಕಳಿಸ್ತೀವಿ ಕೇಳಿ ಅಂತ. ಇದಕ್ಕೆ ಹೆಂಗಾಯ್ತು ಅಂದರೆ, ಒಂಥರ ಟ್ಯೂನ್ಗಳು ನಾವು ಈ ಥರ ಕಳಿಸೋದು ಈ ಟೀಮಿಗೆ ವರ್ಕ್ ಆಗಲ್ಲ ಅಂತ ನಾನು ಇದೇ ಗಿಟಾರ್ನ ಎತ್ಕೊಂಡು ಸೆಟ್ಟಿಗೆ ಹೋಗಿ ಕಂಪೋಸ್ ಮಾಡಿರೋಂಥ ಹಾಡು. ಸೊ ಲಿರಿಕ್ಸು ಕೂಡ ಅವತ್ತೇ ಆಲ್ಮೋಸ್ಟ್ ಕೂತ್ಕೊಂಡು ಅವತ್ತೇ ಬರೆದು ಅಲ್ಲೇ ಕಂಪೋಸ್ ಮಾಡಿ ಕೊನೆಗೆ ನಾನು ಕಂಪೋಸ್ ಮಾಡ್ಬೇಕಾದ್ರೆ ನಾನು ಯೂಶಲಿ ನನಗೆ ಹಾಡು ಅಭ್ಯಾಸ, ನಾನು ಹಾಡ್ಬಿಟ್ಟು ತೋರಿಸ್ತೀನಿ. ಆ ಸಿಂಗಿಂಗ್ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಅದು ಇವರು ಬರೆದ್ರು, ನಮ್ಮ ಡೈರೆಕ್ಟ್ರು ಅದನ್ನ ಏನೇನು ಲಿರಿಕ್ಸ್ ಬೇಕೋ ಅದೆಲ್ಲ ಬರಿಬೇಕಾದ್ರೆ ಅವರು ಹಾಡ್ತಿದ್ರಲ್ಲ ಕೇಳಿಸ್ತು. ನನಗಂತೂ ಗೊತ್ತಿತ್ತು ಮುಂಚೆಯಿಂದ ಒಂದು ರೇಂಜಿಗೆ ಹಾಡ್ತಾರೆ ಅಂತ. ಬಟ್ ಇದರಲ್ಲಿ ಎಲ್ಲರೂ ಇಡೀ ಟೀಮಲ್ಲಿ ಒಪ್ಕೊಳ್ಳೋಂಗೆ ನಾನು ಅವರು ಒಂದಷ್ಟು ಕೆಲಸ ಮಾಡಿ ಇಡೀ ಟೀಮಲ್ಲಿ ಒಪ್ಕೊಂಡ್ರು. ಒಂದಷ್ಟು ಕೇಳಿ ಖುಷಿಯಾಗಿ ಎಲ್ಲರಿಗೂ ಚೆನ್ನಾಗಿ ಅನ್ನಿಸ್ತು. ಆದ್ರಿಂದ ಫೈನಲ್ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಅವ್ರ ಪಾಪ ಅವರು ಎಲ್ಲ ಅವರೊಬ್ಬರೇ ಮಾಡಿದರೆ ಎಲ್ಲ ಅವ್ರಿಗೆ ಬೇಕು ಅಂತ ಹಂಗೆಲ್ಲ ಏನೂ ಇಲ್ಲ. ಅವರೇ ಮಾಡಬೇಕು ಎಲ್ಲ ಕೆಲಸಗಳು ಅಂತಾನೂ ಇಲ್ಲ. ಬಟ್ ಎಲ್ಲದು ತುಂಬಾ ಚೆನ್ನಾಗಿ ಬಂದಿದ್ದಕ್ಕೋಸ್ಕರ ಇದು ಎಲ್ಲ ಟೀಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಒಂದು ಒಳ್ಳೆ ಹಾಡನ್ನ ತುಂಬಾ ಇಷ್ಟಪಟ್ಟು ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಕೇಳಿ, ಇಷ್ಟ ಆದರೆ ನಿಮಗೆ ಗೊತ್ತು, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ಇದು ಸಬ್ಸ್ಕ್ರೈಬ್ ಆಗಲಿ ಗೊತ್ತಿಲ್ಲ ಅದು ಮಾಡಿ. ಸೊ ನೀವು ಈ ಹಾಡು ಎಲ್ಲ ಕಡೆ OTT ಎಲ್ಲದು ಈಗಾಗಲೇ ರಿಲೀಸ್ ಆಗಿರುತ್ತೆ. ಎಲ್ಲರೂ ಕೇಳಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮನೋಜ್ ಅವರಿಗೆ ತುಂಬ ಥ್ಯಾಂಕ್ ಯು. ನಾನು ಈ ಹಾಡನ್ನ ಕೋರಿಯೋಗ್ರಫಿ ಮಾಡಬಲ್ಲೆ ಅಂತೇಳಿ ಹೇಳಿ
ಇದ್ರದ್ದು ಈ ಸಾಂಗ್ ಮಾಡಬೇಕಾದ್ರೆ ತುಂಬಾ ಡಿಸ್ಕಷನ್ಸ್ ಇರುತ್ತೆ ಮನೋಜ್ ಸರ್ದು ಮತ್ತು ಉದಯ್ ಸರ್ದು ನಂದು. ಏನು ಬೆಸ್ಟ್ ಬೇಕೋ ಆ ಬೆಸ್ಟ್ ಬರೋ ತನಕ ಇಟ್ಕೊಂಡು ಒಂದಲ್ಲ ಎರಡಲ್ಲ ಮೂರಲ್ಲ 4 ಸಲ ಯೋಚನೆ ಮಾಡಿ ದಿ ಬೆಸ್ಟ ಇದು ಕೂರಿಸಿದ್ದೀವಿ. ಸೊ ಐ ಆಮ್ ಶ್ಯೂರ್ ನಿಮಗೆಲ್ಲ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಹೀರೋಯಿನ್ ಹೆಂಗೆ ಕಾಣಿಸ್ತಾರೆ ನಾನು ಹೇಳೋದೇ ಬೇಡ, ನಿಮಗೆ ಗೊತ್ತು, ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಉದಯ್ ಸರ್ ಮತ್ತೆ ಫೋಟೋ ಆಮೇಲೆ ಒಂಚೂರು ಸ್ಮೈಲ್ ಕೊಟ್ಟು ಆಮೇಲೆ ಮಾತಾಡೋಕ್ಕೆ ನಿಮ್ಮ ಕೆಲಸ ತುಂಬಾ ಚೆನ್ನಾಗಿ ಮಾತಾಡಿದೆ. ಸಿನಿಮಾ ಬಗ್ಗೆ, ಹಾಡಿನ ಬಗ್ಗೆ ಒಂದೆರಡು ಸಾರ್. ಎಲ್ರಿಗೂ ನಮಸ್ಕಾರ. ಸೊ ಈ ಸಾಂಗು ಸ್ಕ್ರಿಪ್ಟ್ ಅಂದರೆ ಶೂಟಿಂಗ್ ಬಿಫೋರೇ ಡೈರೆಕ್ಟ್ರು ಬರೀತಾ ಕೂತಿದ್ರು ಆಫೀಸಲ್ಲಿ. ಯಾಕೆ ಬೇಕು ಬ್ರೋ ನಿಮ್ಗೆ ಇವೆಲ್ಲ, ಸುಮ್ಮನೆ ಇರ್ರಿ ಅಂದ್ಬಿಟ್ಟು ಇವರು ಡೈಲಿ ಒಂದು ವಾರ ಹಿಂಸೆ ಕೊಟ್ಟಿದ್ದಾರೆ ಎಲ್ಲರೂ. ಸಾಂಗ್ ಬಂದು ಕೇಳಿದ್ಮೇಲೆ ತುಂಬ ಚೆನ್ನಾಗಿದೆ ಅನಿಸ್ತು. ಸೊ ಎಲ್ಲ ಶೂಟೆಲ್ಲ ಆಗಿ ಇವತ್ತು ರೆಡಿಯಾಗಿದೆ. ಸೊ ಈ ಸಾಂಗು ಎಲ್ಲ ಕಡೆ ರೀಚ್ ಮಾಡಿಸಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು. ಸರ್ ಮನೋಜ್ ಫಾರ್ ಇನ್ವೈಟಿಂಗ್ ಮೀ. ಮನೋಜ್ ನಂಗೆ ತುಂಬ ವರ್ಷದಿಂದ ಪರಿಚಯ. ನನ್ನ ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ನನಗೆ ಮನೋಜ್ ತುಂಬ ಪರಿಚಯ. ಐ ಹ್ಯಾವ್ ಸೀನ್ ಎ ಸ್ಟ್ರಗಲ್. ಅವರ ಏನಂತಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಇಲ್ಲಿ ತನಕ. ಐ ಹ್ಯಾವ್ ಸೀನ್ ಎವ್ರಿಥಿಂಗ್. ಇವತ್ತು ಈ ಒಂದು ಸಿನಿಮಾ ಇಲ್ಲಿ ತನಕ ಬಂದಿರೋದಕ್ಕೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸಿನಿಮಾ ಜರ್ನಿ ಇಟ್ಸ್ ನಾಟ್ ದಟ್ ಈಸಿ. ಒಂದು ಸಿನಿಮಾನ ಫಸ್ಟಿಂದ ರಿಲೀಸ್ ಡೇ ತನಕ ತೊಗೊಂಡು ಬರೋದು ತುಂಬ ಕಷ್ಟ ಇರುತ್ತೆ. ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್. ಸಾಂಗ್ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಫಸ್ಟೇ ಸಾಂಗ್ ಕೇಳಿದ್ದೆ, ನಾನು ಹೇಳಿದ್ದೆ ಮನೋಜ್ಗೆ. ಆ ಸಾಂಗ್ ಕೇಳಾದ್ಮೇಲೂ ಕೂಡ ನಾನು ಮಾಡ್ತಾನೇ ಇದ್ದೀನಿ ಆ ಸಾಂಗ್ನ. ರವಿ ಮಾಮನ್ ಲೈನ್ ಎಲ್ಲ ನಿಂಗೇನೆ. ಆ್ಯಂಡ್ ಕಾಶಿಮಾ ಆ್ಯಂಡ್ ರಾಹುಲ್, ನಿಮ್ಮ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಒಳ್ಳೆ ರಿಯಲ್ ಕಪಲ್ ಥರ ಕಾಣಿಸ್ತಾ ಇದ್ದೀರಾ. ಸಾಂಗಲ್ಲಿ ಹೇಳ್ದಂಗೆ ಬಾಬಿ ಡಾಲ್ ಲುಕ್ ಸೋ ಬ್ಯೂಟಿಫುಲ್. ನಮ್ಮ ಡೈರೆಕ್ಟರ್ ತುಂಬ ಮಲ್ಟಿ ಟ್ಯಾಲೆಂಟೆಡ್. ಎಲ್ಲ ಕೆಲಸನೂ ಕೂಡ ಆ್ಯಸ್ ಎ ಡೈರೆಕ್ಟರ್ ಆಗಿ ಎಲ್ಲ ಏನಂತಾರೆ ಇಡೀ ಟೀಮ್ಗೂ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಎಲ್ಲ ಕೆಲಸನೂ ಮಾಡ್ತೀನಿ, ಈ ಕೆಲಸ ಆ ಕೆಲಸ ಅಂತನೂ ಅಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ಅಷ್ಟು ಹಾರ್ಡ್ ವರ್ಕಿಂಗ್. ಆಲ್ ದ ವೆರಿ ಬೆಸ್ಟ್. 50 ಡೇ ಸೆಲೆಬ್ರೇಷನ್ ಮಾಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರತಿ ಪಡುಬಿದ್ರಿ. ನೀವೆಲ್ಲರೂ ನನ್ನ ಸೀರಿಯಲಲ್ಲಿ ಅಥವಾ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ನೋಡಿರ್ತೀರ. ಆದರೆ ಈಗ ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಖುಷಿ ಇದೆ. ಆ್ಯಂಡ್ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಜನಾ ಮ್ಯಾಮ್ ಆ್ಯಂಡ್ ರಾಶಿಕಾ ಮ್ಯಾಮ್ ಫಾರ್ ಬೀಯಿಂಗ್ ಹಿಯರ್ ಸಪೋರ್ಟಿಂಗ್ ದಿ ಎಂಟೈರ್ ಟೀಮ್. ಆ್ಯಂಡ್ ಯು ಆಲ್ ಲುಕ್ ಗಾರ್ಜಿಯಸ್. ಫಸ್ಟ್ ಆಫ್ ಆಲ್, ಈ ಸ್ಟಾರ್ ಕಾಸ್ಟ್ ಆದಾಗ ನನಗೆ ಈ ಒಂದು ಪಾತ್ರ, ಅಶು ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ರಾಹುಲ್ಸ್ ಸಿಸ್ಟರ್ಸ್ ರೋಲ್, ಲಕ್ಕಿ ಸಿಸ್ಟರ್ ಪಾತ್ರ. ಕಾಸ್ಟ್ ಮಾಡಿದಾಗ ನನಗೆ ಮನೋಜ್ ಸರ್ ಫಸ್ಟ್ ಕಾಲ್ ಮಾಡಿದ್ದು. ಆ್ಯಂಡ್ ತುಂಬ ಖುಷಿ ಆಯಿತು ಬಿಕಾಸ್ ಶೀ ಈಸ್ ಅ ವೆರಿ ಸಿಂಪಲ್ ಫ್ಯಾಮಿಲಿ ಓರಿಯೆಂಟೆಡ್ ಗರ್ಲ್. ಆ್ಯಂಡ್ ತುಂಬ ಫ್ಯಾಮಿಲಿ ಪರ್ಸನ್ ಅವಳು. ಅಪ್ಪ ಮತ್ತು ಮಗನ ಮಧ್ಯೆ ಏನೇನು ಜಗಳ ನಡೀತಿರುತ್ತೋ ಅವಳೇ ಹ್ಯಾಂಡಲ್ ಮಾಡ್ತಾಳೆ. ತುಂಬ ಪ್ರೊಟೆಕ್ಟಿವ್ ಆಗಿರ್ತಾಳೆ ಫ್ಯಾಮಿಲಿ ಕಡೆ. ಸೊ ಈ ಒಂದು ಪಾತ್ರ ನನ್ನನ್ನು ಕಾಸ್ಟ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಖುಷಿಯಿಂದ ಒಪ್ಕೊಂಡೆ. ಆ್ಯಂಡ್ ಅದಾದ ನಂತರ ನಾನು ಜಯರಾಮ್ ಸರ್ನ ಮೀಟ್ ಮಾಡಿದೆ. ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಸ್ವೀಟ್, ಒನ್ ಆಫ್ ದ ಸ್ವೀಟೆಸ್ಟ್ ಪ್ರೊಡ್ಯೂಸರ್ಸ್ ನಾನು ಇಲ್ಲಿ ತನಕ ನೋಡಿರೋದ್ರಲ್ಲಿ. ವೆರಿ ಡೌನ್ ಟು ಅರ್ತ್ ಕೂಡ. ಆ್ಯಂಡ್ ಅವ್ರು ನನ್ನ ಜೊತೆ ಮಾತಾಡಿದಾಗ ನಾನು ಮಾಡ್ತೀನಿ ಸರ್, ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡೆ. ಆ್ಯಂಡ್ ಜಾಸ್ತಿ ಹೇಳೋದಿಲ್ಲ, ನೀವು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ನಮ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಮ್ಯಾಮ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಭಾವನಾ ಚಂದ್ರ. ನಾನು ಈ ಮೂವಿನಲ್ಲಿ ಅಡ್ವೊಕೇಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ರವಿ ಪ್ರಕಾಶ್ ಸರ್ ನನ್ನ ಕೋ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನನಗೆ ಈ ಮೂವಿನಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದು ಜಯರಾಮ್ ಸರ್. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಡೀ ಟೀಮು ನಿಜವಾಗ್ಲೂ ಏನು ಹೇಳಬೇಕಂದ್ರೆ ಟೀಮ್ ಬಗ್ಗೆ, ಇದು ಒಂದು ಮೂವಿ ಟೀಮ್ ಅಂತ ನನಗೆ ಅನಿಸೇ ಇಲ್ಲ. ವಿ ಆಲ್ ಆರ್ ಲೈಕ್ ಫ್ರೆಂಡ್ಸ್. ಅಷ್ಟೇ ಸಪೋರ್ಟಿವ್ ಆಗಿ ಇವಾಗ ಎಲ್ಲರೂ ಮೆನ್ಷನ್ ಮಾಡಿದಾಗೇ ಒಬ್ಬರು ಇಂಥ ಕೆಲಸ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಯಾರೂ ಮಾಡಿಲ್ಲ. ಪ್ರತಿಯೊಬ್ಬರೂ ಈ ಮೂವಿನ ಅವ್ರವ್ರದ್ದೇ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅಂದ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ಐ ವಿಶ್ ಆಲ್ ದ ಟೀಮ್ ವೆರಿ ಬೆಸ್ಟ್.
ಆ್ಯಂಡ್ ಅದು ಸಾಂಗ್ ನನಗೆ ಇವಾಗ ಹಾಡಿದ್ದು ನಮಗೇನೆ ಗೊತ್ತಿಲ್ಲ ಮನೋಜ್ ಅವ್ರು ಹಾಡ್ತಿದ್ದಾರೆ ಅನ್ನೋದು. ಸೊ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಅಸ್. ಸಾಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಟೀಸರು ನಂಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಮೂವಿ ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ವೆರಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ರಾಶಿಕಾ ಅವರು ಮತ್ತು ಸಂಜನಾ ಅವ್ರಿಗೆ. ಆ್ಯಂಡ್ ಕಾಶಿಮಾ ಆ್ಯಂಡ್ ರಾಹುಲ್ ಇಸ್ ಲೈಕ್ ನಿಜವಾಗ್ಲೂ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ, ಒಳ್ಳೆ ಕಪಲ್ಲು. ಆ್ಯಂಡ್ ಮನೋಜ್ ಅವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಿಲ್ಲ ನಿಜವಾಗ್ಲೂ. ಪ್ರತಿ ಒಂದರಲ್ಲೂ ಆ್ಯಸ್ ಎವ್ರಿಬಡಿ ಸೆಡ್ ಮಲ್ಟಿ ಟ್ಯಾಲೆಂಟೆಡ್ ಅಂತ. ಎಸ್ ಅಫ್ಕೋರ್ಸ್ ಹೋಗ್ತಾ ಹೋಗ್ತಾ ನಿಮಗೆ ಎಲ್ರಿಗೂ ಗೊತ್ತಾಗುತ್ತೆ ಯಾವ್ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದ್ದಾರೆ ಅಂತ. ಆ್ಯಂಡ್ ಸೂರಜ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಮ್ಯೂಸಿಕ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು ಆಲ್ ದ ಟೀಮ್, ಎಲ್ಲ ಟೀಮ್ಗೂ ನನಗೂ ಇನ್ಕ್ಲೂಡಿಂಗ್ ವಿಶಸ್ ಗುಡ್ ಲಕ್. 100 days ಓಡಲಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ ಮೂವೀಸ್ನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ಯಾಕೆಂದರೆ OTTಯಲ್ಲಿ ಬರಬಹುದು, ಬಟ್ OTTಯಲ್ಲಿ ನೋಡೋಕ್ಕೂ ಥಿಯೇಟ್ರಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಎಲ್ಲರೂ ಥಿಯೇಟರಲ್ಲಿ ಬಂದು ಮೂವಿ ನೋಡಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ರೋಹಿತ್ ಭಾನುಪ್ರಕಾಶ್ ಅವರು ಇಲ್ಲ ಸರ್, ನೀವು ಮಾತಾಡಬೇಕು ಈಗ ಸ್ವಲ್ಪ ಸೆಂಟರ್. ನಮಸ್ಕಾರ ಎಲ್ರಿಗೂ. ಸೊ ಐ ಥಿಂಕ್ ನಾನು ಟೀಮಿಗೆ ಎಂಟರ್ ಆಗೋಕ್ಕೆ ಐ ವಾಸ್ ದ ಲಾಸ್ಟ್ ಪರ್ಸನ್ ಅಲ್ವಾ? ಈಗಲೂ ಅಷ್ಟೇ ಐ ವಾಸ್ ದ ಲಾಸ್ಟ್ ಪರ್ಸನ್ ಟು ಎಂಟರ್. ಸೊ ಸಾರಿ ಫಾರ್ ದಟ್. ಎಸ್, ಸೊ ಆರತಿ ಅವ್ರ ಪೇರಾಗಿ ನಾನು ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ನನ್ನ ಪಾತ್ರದ ಬಗ್ಗೆ ಹೇಳೋದಕ್ಕಿಂತ ಮನೋಜ್ ಅವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಬಿಕಾಸ್ ನಾನು ನೋಡಿರೋಂಥ ಡೈರೆಕ್ಟರ್ಸ್ಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಕೂಲೆಸ್ಟ್ ಡೈರೆಕ್ಟರ್ಸ್ ಅನ್ಸುತ್ತೆ. ಆರಾಮಾಗಿ ಹಂಗಾರೆ ನೀವು ಶೂಟ್ ಮಾಡ್ತಾ ಇದ್ದೀರಂತ ಅನ್ಸಲ್ಲ ಆ್ಯಕ್ಚುಲಿ. ಹಂಗಾರೆ ಏನು ಬೇಕಾದ್ರೆ ಮಾಡಿಸ್ಬಿಡ್ತಾರೆ ಆ್ಯಂಡ್ ಯು ವೋಂಟ್ ನೋ ಯುವರ್ ಆ್ಯಕ್ಚುಲಿ ಶೂಟಿಂಗ್. ಆ ಥರ ಒಬ್ಬ ಮನುಷ್ಯ. ಇಲ್ಲ, ನನ್ನ ಜೊತೆ ಕೂಲ್ ಆಗಿದ್ರು. ಸೊ ನನ್ನ ಪರ್ಸ್ಪೆಕ್ಟಿವ್ನ ಹೇಳ್ತಾ ಇದ್ದೀನಿ. ಬೈ ದ ಎನಿವೇಸ್, ಇಷ್ಟು ಮಲ್ಟಿ ಟ್ಯಾಲೆಂಟೆಡ್ ಇದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ. ಬಿಕಾಸ್ ನಾನು ನಿಜ ಹೇಳ್ಬೇಕಂದ್ರೆ ಉದಯ ಅವರು ನನಗೆ ಒಂದು 10 ವರ್ಷದ ಪರಿಚಯ. ಅವ್ರ ಮೂಲಕ ಈ ಟೀಮಿಗೆ ಎಂಟರ್ ಆದೆ. ಬಟ್ ಉದಯ ಬಿಟ್ಟು ಬೇರೆ ಯಾರೂ ಗೊತ್ತಿಲ್ಲ. ಫಸ್ಟು ಮನೋಜ್ ಅವ್ರನ್ನ ಮೀಟ್ ಮಾಡಿದಾಗ ಯಾರೋ ಚಿಕ್ಕ ಹುಡುಗ ಡೈರೆಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇವತ್ತು ಅವ್ರ ಟ್ಯಾಲೆಂಟ್ ಇನ್ನೂ ಬೇಜಾನಿದೆ ಅನ್ಸುತ್ತೆ ಗೊತ್ತಾಗೋದಕ್ಕೆ. ಬಿಕಾಸ್ ಅವರೆಲ್ಲ ಹೇಳ್ತಿರೋದು ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ದೇರ್ ಇಸ್ ಲಾಟ್ ಮೋರ್ ಟು ಕಮ್ ಆ್ಯಂಡ್ ಬರ್ತಾ ಇದೆ. ಐ ನೋ ಒನ್ ಆಫ್ ದ ಥಿಂಗ್ಸ್ ದಟ್ಸ್ ಕಮಿಂಗ್. ಸೊ ಆಲ್ ದ ಬೆಸ್ಟ್ ನಿಮಗೆ. ಜಯರಾಮ್ ಸರ್ ಆ್ಯಕ್ಚುಲಿ ಪ್ರೊಡ್ಯೂಸರ್ ಅಲ್ವೇ ಅಲ್ಲ, ಈಸ್ ಜಸ್ಟ್ ಒನ್ ಆಫ್ ಅವರ್ ಕ್ರೂ ಮೆಂಬರ್ಸ್ ಥರ ಇರ್ತಾರೆ ಅವರು ಇಲ್ಲಿ. ಅಲ್ಲ ಹಂಗಲ್ಲ ಮಾಸ್ಟರ್, ಹಂಗಲ್ಲ. ಸೊ ಅದೇ ಏನಂದ್ರೆ ಒಂದು ಪ್ರೊಡ್ಯೂಸರ್ ಆರಾ ತರಲ್ಲ, ಒಂದು ಫ್ರೆಂಡ್ ಆರಾ ತರ್ತಾರೆ. ಹಿ ಕಮ್ಸ್ ಟು ದ ಸೆಟ್ ಲೈಕ್ ಅ ಫ್ರೆಂಡ್ ಅಂಡ್ ಟ್ರೀಟ್ಸ್ ಎವ್ರಿಬಡಿ ವಿತ್ ಸೋ ಮಚ್ ಆಫ್ ಲವ್ ಅಂಡ್ ರೆಸ್ಪೆಕ್ಟ್. ಸೊ ಅದು ಐ ಥಿಂಕ್ ದಟ್ ಕಮ್ಸ್ ಫ್ರಮ್ ಅವರ್ ಲವ್ ಫಾರ್ ಸಿನಿಮಾ ಅನ್ಸುತ್ತೆ. ದಟ್ ಐ ಕ್ಯಾನ್ ಸಿ ಇನ್ ಹಿಸ್ ಪ್ಯಾಷನ್ ಟುವರ್ಡ್ಸ್. ಪ್ರತಿಯೊಂದು ಸಿನಿಮಾ ಮಾಡೋದ್ರಲ್ಲೂ ಅವರು ಪ್ರತಿಯೊಂದು ಸತಿ ಅವ್ರು ಸ್ಟೇಜಿಗೆ ಬಂದಾಗ್ಲೂ ಇಟ್ಸ್ ಲೈಕ್ ಅವ್ರ ಪ್ಯಾಷನ್ ಅವ್ರ ಮಾತಲ್ಲೇ ಕೇಳುತ್ತೆ. ಲೈಕ್ ಎವ್ರಿ ಸಿಂಗಲ್ ವರ್ಡ್ ಕೈಂಡ್ ಆಫ್ ಎಕೋಸ್ ಇಸ್ ಪ್ಯಾಷನ್ ಫಾರ್ ಸಿನಿಮಾ. ಸೊ ಈ ಥರ ಪ್ರೊಡ್ಯೂಸರ್ ನಮಗೆ ಸಿಕ್ಕಿದ್ದಕ್ಕೆ ಐ ಥಿಂಕ್ ವಿ ಆರ್ ವೆರಿ ಲಕ್ಕಿ. ಆ್ಯಂಡ್ ಐ ಹೋಪ್ ವಿ ಆರ್ ಲಕ್ಕಿ ಎನಫ್ ಟು ವರ್ಕ್ ವಿತ್ ಹಿಮ್ ಅಗೇನ್ ಇನ್ ದ ಫ್ಯೂಚರ್ ಇನ್ ಮೆನಿ ಮೋರ್ ಪ್ರಾಜೆಕ್ಟ್ಸ್. ಆ್ಯಂಡ್ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾ ಇರಿ ಸರ್ ನಮ್ಮ ಜೊತೆನೆ. ಇನ್ನೊಂದು ಹೊಸಬ್ರ ಜೊತೆನೂ ಮಾಡಿ, ಬಟ್ ನಮ್ಮ ಜೊತೆನೂ ಮಾಡ್ತಾ ಇರಿ ಸರ್. ಕಾಶಿಮಾ ಆ್ಯಂಡ್ ರಾಹುಲ್, ಸೊ ದೇ ಕೇಮ್ ಲೈಕ್ ಫ್ರೆಂಡ್ಸ್. ಐ ಥಿಂಕ್ ನನಗೆ ಒಂದು ಫ್ರೆಂಡ್ಸ್ ಥರನೇ ಐ ಹ್ಯಾವ್ ಬಿನ್ ಸೀಯಿಂಗ್ ದೆಮ್ ಇನ್ ಆನ್ ಸೆಟ್. ನೋಬಡಿ ಕಮ್ಸ್ ವಿತ್ ಎನಿ ಏರ್ ಆನ್ ದಿಸ್ ಸೆಟ್. ಎಲ್ಲರೂ ಒಂಥರ ಫ್ರೆಂಡ್ಸ್ ಥರ ಇದ್ದಿದ್ದೀವಿ. ಆ್ಯಂಡ್ ಆರತಿ ಅವರು ನಾಟ್ ವರ್ಕ್ ಮಚ್ ಇನ್ ದ ಪ್ರಾಬಬ್ಲಿ ಒಂದು ಚಿಕ್ಕ ಇನ್ಸ್ಟೆನ್ಸಸ್ ಇದೆ, ಬಟ್ ಸ್ಟಿಲ್ ವಾಟ್ ಎವರ್ ವಿ ಗಾಟ್ ಟು ವರ್ಕ್, ಐ ಗಾಟ್ ಟು ಸಿ ದ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ದಟ್ ಶಿ ಇಸ್. ಭಾವನಾ ಅವ್ರ ಜೊತೆ ವರ್ಕ್ ಮಾಡಿಲ್ಲ, ಬಟ್ ಸ್ಟಿಲ್ ವಿ ಬಿನ್ ಇನ್ ದ ಸೇಮ್ ಸೆಟ್. ಮಾಸ್ಟರ್ ಒಂಥರ ಹೆಂಗೆ ಅಂದರೆ ಈಸ್ ರೆಡ್ ಬುಲ್ ಫಾರ್ ದ ಸೆಟ್. ರಾತ್ರಿ ಶೂಟ್ ಮಾಡಬೇಕು ವಿಂಗ್ಸ್, ಅದು ಅವ್ರಿದ್ರೆ ಸೆಟ್ಟಿಗೆ ಬರುತ್ತೆ ಒಂಥರ ವಿಂಗ್ಸು. ಸೊ ಮಾಸ್ಟರ್ ಇಸ್ ಸಮನ್ ಹೂ ವಿ ನೀಡೆಡ್ ಆನ್ ಸೆಟ್. ಹೆಂಗಾರೆ ರಾತ್ರಿ ಎಲ್ಲ ನೈಟ್ ಶೂಟೇ ಮಾಡಿರೋದು. ಸೊ ಎಲ್ಲದಕ್ಕೂ ರೆಡ್ ಬುಲ್ ಮಾಸ್ಟರ್ನೇ. ಅದು ಬಿಟ್ಟರೆ ಬೇರೆ ಉದಯ ನನಗೆ ಒಂದು 10-12 ವರ್ಷದ ಪರಿಚಯ. 12 ವರ್ಷ ಇನ್ನೂ ಜಾಸ್ತಿ ಅನ್ಸುತ್ತೆ. ಸೊ ಆವಾಗ ಒಂದು ಅಸೋಸಿಯೇಟ್ ಆಗಿ ನೋಡ್ತಿದ್ದೆ. ಸೊ ಅವರು ಹೆಂಗೆ ಅಂದರೆ ಒಂಥರ ಸೈಲೆಂಟ್ ಆಗಿದ್ರು. ಇವತ್ತಿಗೂ ಹಂಗೆ ಇದ್ದಾರೆ, ಬಟ್ ಅವ್ರ ಕೆಲಸ ಮಾತ್ರ ದಿನೇ ವೈಲೆಂಟ್ ಆಗ್ತಾನೆ ಇದೆ. ಸೊ ಆಲ್ ದ ಬೆಸ್ಟ್ ಉದಯ. ಲುಕ್ ಫಾರ್ವರ್ಡ್ ಟು ವರ್ಕಿಂಗ್ ನಿಮ್ಮ ಜೊತೆ. ಇನ್ನೊಂದು ಮಾಡ್ತಾ ಇದ್ದೀವಿ, ಇನ್ನೊಂದಷ್ಟು ಮಾಡ್ತಾ ಇರೋಣ. ಥ್ಯಾಂಕ್ ಯು ಸೊ ಮಚ್ ನನ್ನ ಈ ಸಿನಿಮಾಗೆ ರೆಫರ್ ಮಾಡಿದ್ದಕ್ಕೆ. ಆ್ಯಂಡ್ ಸೂರಜ್
ಸೂರಜ್ ನನಗೆ ಸೆಟ್ಟಲ್ಲಿ ಆಸ್ ಒನ್ ಆಫ್ ದ ಕೋ ಆರ್ಟಿಸ್ಟ್ ಅಂತಾನೆ ಪರಿಚಯ ಬಿಟ್ರೆ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಅಂತ ನನಗೆ ಐ ಥಿಂಕ್ ಸಿನಿಮಾ ಮುಗಿಯೋವರೆಗೂ ಆಲ್ಮೋಸ್ಟ್ ಗೊತ್ತೇ ಇರಲಿಲ್ಲ. ಸುಮ್ಮನೆ ಅವ್ರು ಕಂಪೋಸ್ ಮಾಡ್ತಾರೆ ಸೆಟ್ಟಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಐ ಡಿಂಟ್ ನೋ ಹಿ ಹಡ್ ಆಲ್ರೆಡಿ ಕಂಪೋಸ್ ದ ಸಾಂಗ್ ಆನ್ ಸೆಟ್ ಅಂಡ್ ಆಲ್ಸೋ ಹಿ ವಾಸ್ ದ ಮ್ಯೂಸಿಕ್ ಡೈರೆಕ್ಟರ್ ಈವನ್ ಬ್ಯಾಕ್ ದೆನ್. ಸೊ ವಂಡರ್ಫುಲ್ ವರ್ಕ್ ಸೂರಜ್, ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಆಸ್ ವೆಲ್. ಬೇರೆ ಯಾರಾದರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಆಶ್ರಿತ್ ಮತ್ತೆ ಡೈರೆಕ್ಷನ್ ಟೀಮಲ್ಲಿ ಇದ್ದಂಥ ಆಶ್ರಿತ್ ಮತ್ತೆ ಟೈಗರ್ ಅಂಡ್ ಇವರು ನಮ್ಮ ಟೈಗರ್ ಬಚ್ಚಿಟ್ಕೊಂಡಿದ್ದಾರೆ ಒಂದು ಸ್ವಲ್ಪ, ಏನಕ್ಕೆ ಅಂತ ಗೊತ್ತಿಲ್ಲ. ಸೆಟ್ಟಲ್ಲಿ ಈ ಥರ ಇರ್ತಿರ್ಲಿಲ್ಲ, ಯಾಕೋ ಇವತ್ತು ಬಚ್ಚಿಟ್ಕೊಂಡಿದ್ದಾರೆ. ಎನಿವೇಸ್, ಸಖತ್ತಾಗಿರೋ ಒಂದು ಸಿನಿಮಾ ಮಾಡಿದ್ದೀವಿ, ತುಂಬ ಟೈಮ್ ತೊಗೊಂಡು ಮಾಡಿದ್ದೀವಿ ಆ್ಯಂಡ್ ವಿ ಪುಟ್ ಇನ್ ಲಾಟ್ ಆಫ್ ಅವರ್ ಎಫರ್ಟ್ಸ್ ಆ್ಯಂಡ್ ಲವ್ ಟು ದಿಸ್ ಸಿನಿಮಾ. ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಟು ಗೆಟ್ ಎಂಟರ್ಟೈನ್ ಪ್ಲೀಸ್. OTT ನೋಡಿ, ಆಮೇಲೆ ಬೇಕಿದ್ರೆ ಇನ್ನೊಂದು 10 ಸತಿ ನೋಡಿ, ಬಟ್ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ದಯವಿಟ್ಟು. ಯಾಕಂದರೆ ಆ ಥರ ಒಂದು ಸಿನಿಮಾ ಮಾಡಿದ್ದೀವಿ, ಸ್ಕ್ರೀನಲ್ಲಿ ನೋಡೋಂಥ ಸಿನಿಮಾ ಮಾಡಿದ್ದೀವಿ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್, ನೀವು ಯಾರಿಗೂ ಥ್ಯಾಂಕ್ಸ್ ಹೇಳಂಗಿಲ್ಲ, ಸ್ವಲ್ಪ ಸೆನ್ಸೇಜ್ ಹೋಗಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಮಾಸ್ಟರ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನನ್ನ ಕನ್ನಡ ಸ್ವಲ್ಪ ಗ್ರಾಮರ್ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಕ್ಷಮಿಸಿ. ಓಕೆ, ನಾನು ಇಲ್ಲಿ ಬಂದು ಮಾತಾಡಬಹುದು ಅಂತ ನನಗೆ ಗೊತ್ತಿರಲಿಲ್ಲ. ಇವರು ಸರ್ಪ್ರೈಸ್ ಕೊಟ್ಟಿದ್ದಾರೆ ನನಗೆ. ಆ್ಯಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಫಿಲಿಮ್ ಆಸ್ ಎ ಆ್ಯಕ್ಟರ್ ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ಜಯರಾಮ್ ಸರ್ಗೆ. ತುಂಬ ಥ್ಯಾಂಕ್ಸ್ ಜಯರಾಮ್ ಸರ್. ಓಕೆ, ಪಾತ್ರ ಹೇಳ್ಬೋದಾ? ಇಲ್ಲಲ್ವಾ? ಇಲ್ಲ, ನನ್ನ ಪಾತ್ರ ಇಸ್ ಅಮೇಝಿಂಗ್ ಆ್ಯಂಡ್ ಔಟ್ ಆಫ್ ದ ಬಾಕ್ಸ್. ನನ್ನ ಹತ್ರ ಏನೇನು ಬರುತ್ತೆ ಅದೆಲ್ಲ ಅವರು ಆ್ಯಕ್ಟ್ ಮಾಡಿಸಿದ್ದಾರೆ. ಆ್ಯಕ್ಚುಲಿ ಫಸ್ಟ್ ಫಿಲ್ಮು ನಾನು ತಲಪತಿ ವಿಜಯ್ ಸರ್ ಜೊತೆ ಮಾಡಿದ್ದೀನಿ, ಓನ್ಲಿ 13 years ಬ್ಯಾಕ್. ಬಟ್ ಅಲ್ಲಿ ಆ್ಯಕ್ಟಿಂಗ್ ಇಲ್ಲ, ಓನ್ಲಿ ನೋ ಡೈಲಾಗು, ನೋ ಎಕ್ಸ್ಪ್ರೆಷನ್, ಓನ್ಲಿ ಡ್ಯಾನ್ಸ್ ಇತ್ತು. ಬಟ್ ಇದೇ ಫಸ್ಟ್ ಟೈಮ್ ನಾನು ತುಂಬ ಖುಷಿಯಾಗಿ ಆ್ಯಕ್ಟ್ ಮಾಡಿರೋ ಫಿಲ್ಮು. ಆ್ಯಂಡ್ ಇಟ್ಸ್ ನಾಟ್ ಆ್ಯಕ್ಟಿಂಗ್, ಇಟ್ ವಾಸ್ ತುಂಬ ರಿಯಲ್ ಥರ ಇತ್ತು. ದ ಆಂಬಿಯನ್ಸ್ ಮಾಡಿರೋದು ನಮ್ಮ DOP ಸರ್ ತುಂಬ ಚೆನ್ನಾಗಿತ್ತು. ಅವರ ಡೈರೆಕ್ಟರ್ ಸರ್ ಇಟ್ಸ್ ಸೋ ಲೈಕ್ ಅ ಬ್ರದರ್ಸ್, ತುಂಬ ಬ್ರದರ್ಸ್ ಥರ ಇತ್ತು. ಆಮೇಲೆ ಹೀರೋ ಆ್ಯಂಡ್ ಹೀರೋಯಿನ್ ಅಂದರೆ ಆ್ಯಕ್ಚುಲಿ ಫಿಲ್ಮಲ್ಲಿ ನನ್ನ ಲವ್ವರ್ ಹೀರೋಯಿನ್. ಆ್ಯಕ್ಚುಲಿ ಇಲ್ಲ, ಆ್ಯಕ್ಚುಲಿ ತುಂಬ ಹೇಳಕ್ಕಾಗಲ್ಲ, ಅದು ರಿವೀಲ್ ಆಗ್ಬಿಡ್ತಾರೆ. ಸ್ವಲ್ಪ ಮಾತಾಡಿದ್ರೆ ಎಲ್ಲ ಹೇಳ್ಬಿಡ್ತಾರೆ. ಸಾಕು ಮಾಸ್ಟರ್ ಸಾಕು. ಇಲ್ಲ, ಸೊ ಥ್ಯಾಂಕ್ ಯು ಎವ್ರಿ ಒನ್ ಆ್ಯಂಡ್ ಎವ್ರಿ ಒನ್, ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ಆ್ಯಕ್ಚುಲಿ ನಾನು ಏನು ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ಮಾತಾಡೋಕ್ಕಾಗತ್ತೆ ಅಂತ. ಅಂದರೆ ನಾನು ಪ್ರಿಪೇರ್ ಏನು ಮಾಡಿಲ್ಲ. ಟ್ರೈಲರಲ್ಲಿ ಬೇಕಂದ್ರೆ ಏನು ಪ್ರಿಪೇರ್ ಮಾಡಿ ಚೆನ್ನಾಗಿ ಮಾತಾಡ್ಬೋದು. ಓಕೆ, ಸಾಕು ಸರ್, ನಮಗೆ ತಲುಪ್ತು. ಎಲ್ಲರಿಗೂ ಎವ್ರಿ ಒನ್ ಫಾರ್ ಫಿಲ್ಮ್ಸ್ heroines, our guest, they are looking so nice and beautiful, very nice. And our jothe selfie ತಗೊಂಡ್ಬೇಕು ಆಮೇಲೆ ಮಾಸ್ಟರ್. ಓಕೆ, ನಮಸ್ಕಾರ ಎಲ್ರಿಗೂ. ಕೇಳಿಸ್ತಿದ್ಯಾ? ನಾನು ಮಾತಾಡ್ದಾಗೆ ಆಡಿಯೋ ಕೋಣ. ನಮಸ್ಕಾರ ಎಲ್ರಿಗೂ. ಇಲ್ಲಿ ಬಂದಿರುವಂಥ ಎಲ್ಲ ಪ್ರೆಸ್, ಮೀಡಿಯಾ ಆ್ಯಂಡ್ ಟು ಆಲ್ ದ ಲವ್ಲಿ ಗೆಸ್ಟ್, ಥ್ಯಾಂಕ್ ಯು ಫಾರ್ ಕಮಿಂಗ್. And to beautiful guest ಬಂದಿರುವಂಥ warm welcome to you guys. You guys have brightened up our entire atmosphere, so thank you for coming. ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಆ್ಯಂಡ್ ಎಸ್, ಇವತ್ತು ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ಲಾಂಚ್ ಮಾಡಿದ್ದೀವಿ. ಸೊ ನನಗಂತೂ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ಹೇಗೆ ಬಂದಿದೆ ಅಂತ. ಸೊ ಈಗಲೇ ನೋಡಿದ್ದು ನಾನು ಔಟ್ಪುಟ್ ತುಂಬ ಚೆನ್ನಾಗಿ, ನನಗೆ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅನ್ಕೊತೀನಿ. ಆ್ಯಂಡ್ ಹಾಯ್. So I would like to say, I want to thank ನಮ್ಮ ಮಾಸ್ಟರ್ ಅಭಿ ಮಾಸ್ಟರ್. ತುಂಬ ಗೋಳು ಕೊಟ್ಟಿದ್ದೀವಿ, ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರ ಮಾಸ್ಟರ್. ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ಯು, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಡೆಫಿನೆಟ್ಲಿ ಸರ್, ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಇರ್ಬೋದು, ನಮ್ಮ ಡಿರೆಕ್ಟರ್, ಅವರ ವಿಷನ್, ಐ ವುಡ್ ಲೈಕ್ ಟು ಸೇ ದ್ಯಾಟ್ ಅವ್ರು ನನಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಈ ಥರ ಬರುತ್ತೆ, ಹಿಂಗೆ ಬರ್ತೀನಿ, ಹಿಂಗಾಗುತ್ತೆ ಅಂತ. ಔಟ್ಪುಟ್ಟಲ್ಲೂ ಕೂಡ ಸೇಮ್ ಟು ಸೇಮ್ ಇದೆ. ಆ್ಯಂಡ್ ದಟ್ ಈಸ್ ವೆರಿ ಡಿಫಿಕಲ್ಟ್ ಟು ಶೋ, ವಿಚ್ ಐ ವುಡ್ ಥ್ಯಾಂಕ್ ಮೈ ಡಿರೆಕ್ಟರ್ ಫಾರ್ ದ್ಯಾಟ್. ಆ್ಯಂಡ್ ಎಸ್, ಫೈನಲಿ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ದಿಸ್
ಇಸ್ ಜಸ್ಟ್ ದ ಬಿಗಿನಿಂಗ್. ಇನ್ನೂ ತುಂಬ ಕಂಟೆಂಟ್ಸ್ ಬರುತ್ತೆ. ನಿಮಗೆ ಇದು ಹೇಗೆ ನಿಮಗೆ ತುಂಬ ಇಷ್ಟ ಆಯಿತು. ಡೆಫಿನೆಟ್ಲಿ ಎವ್ರಿ ಕಂಟೆಂಟ್ ಕೂಡ ನಿಮಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟು ಪ್ರೀತಿಯಿಂದ ನಮ್ಮ ಸಿನಿಮಾ ನೀ ನನಗೆ ಅಲ್ಲವಾ ನಿಮಗೆ ಕೊಡ್ತಿದ್ದೀವಿ. ಸೊ ಅಷ್ಟೇ ಪ್ರೀತಿಯಿಂದ ನಮ್ಮ ಕನ್ನಡ ಆಡಿಯನ್ಸ್ ಇರ್ಬೋದು, ಮೀಡಿಯಾ ಇರ್ಬೋದು, ಅಷ್ಟೇ ಪ್ರೀತಿಯಿಂದ ರಿಸೀವ್ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಾಶಿ. ಸೆಂಟರ್. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಬಂದಿರೋಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಗೆಸ್ಟ್ ಸಂಜನಾ ಮ್ಯಾಮ್ ಆ್ಯಂಡ್ ರಾಶಿಕಾ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಟೈಮ್ ಆ್ಯಂಡ್ ಕಮಿಂಗ್. ಆ್ಯಂಡ್ ಈ ಸಾಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಇದು ನನ್ನೊಬ್ಬನ ಕೈಯಲ್ಲಿ ಸಾಧ್ಯ ಅಂತೂ ಆಗಿಲ್ಲ. ಆ್ಯಂಡ್ ಇಟ್ಸ್ ಅ ಟೀಮ್ ಎಫರ್ಟ್. ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಕೊರಿಯೋಗ್ರಾಫರ್ ಡಿ ಮಾಸ್ಟರ್ ಸೂರಜ್, ನಮ್ಮ ಡೈರೆಕ್ಟರ್. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಆ್ಯಕ್ಚುಲಿ ನಾವು ಇದು ಸಿನಿಮಾ ಸ್ಟಾರ್ಟ್ ಮಾಡಿ 2 years ಆಗಿತ್ತು. ಆ್ಯಂಡ್ ವಿ ವರ್ ಸ್ಟಕ್. ಆ ಟೈಮಲ್ಲಿ ನಮ್ಮ ಸೇವಿಯರ್ ಜಯರಾಮ್ ಸರ್ ಈ ಕೇಮ್ ಇನ್ ಅವರಿಂದ ಈ ಪ್ರಾಜೆಕ್ಟ್ ಆಯಿತು. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸ್ನೇಹಿತ್ ಬ್ರೋ ಬಂದಿದ್ದಕ್ಕೆ. ಆ್ಯಂಡ್ DOP ಸರ್, ಥ್ಯಾಂಕ್ ಯು ಫಾರ್ ಇಷ್ಟು ಚೆನ್ನಾಗಿ ನಮ್ಮನ್ನ ಸ್ಕ್ರೀನಲ್ಲಿ ತೋರಿಸಿದ್ದೀರಾ. ಒಂದು ಒಳ್ಳೆ ಪಿಕ್ಚರ್ ಮಾಡಿದ್ದೀವಿ. ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಅ ರಾಮ್ ಕಾಮ್, ಇನ್ನೊಂದು ಆ್ಯಕ್ಚುಲಿ ಸೋಷಿಯಲ್ ಟಾಪಿಕ್ನ ಮುಟ್ಟಿದ್ದೀವಿ. ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಅದು. ನಾವು ಸದ್ಯಕ್ಕೆ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಕಂಟೆಂಟ್ ಬಿಡ್ತಾ ನಿಮಗೆ ಅದು ಗೊತ್ತಾಗುತ್ತೆ. ಆ್ಯಂಡ್ ಬೈ ಟ್ರೇಲರ್ ಐ ಥಿಂಕ್ ಆ ವಿಷಯ ಎಲ್ಲರಿಗೂ ಮುಟ್ಟುತ್ತೆ ಏನು ಅಂತ. ಈ ಸಾಂಗ್ ಇಷ್ಟ ಆಗಿದೆ, ದಯವಿಟ್ಟು ಸಪೋರ್ಟ್ ಮಾಡಿ, ರೀಚ್ ಮಾಡಿಸಿ. ಅಟ್ ದ ಸೇಮ್ ಟೈಮ್ ಇಷ್ಟು ಜನ ಇದ್ರ ಜೊತೆ ಇನ್ನೊಂದಷ್ಟು ಜನ ಸ್ಟ್ರಗಲ್ ಮಾಡಿ ಈ ಸಿನಿಮಾ ತೆಗ್ದಿದ್ದೀವಿ. ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಮೂಡ್ ಬಂದಿದೆ. ಅಂದರೆ ಎಲ್ಲರೂ ಹೇಳತ್ತಾರೆ ನಾನು ಹೇಳ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ಗುಡ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದೊಂದು ಝಲಕ್ ನನ್ನ ಸಾಂಗ್ ಆಯಿತು, ಟೀಸರಲ್ಲಿ ಆಯಿತು, ಎಲ್ಲ ಕಡೆ ತೋರಿಸಿದ್ದೀವಿ ಆಲ್ರೆಡಿ. ಸೊ ಮುಂಬರೋ ದಿನಗಳಲ್ಲಿ ಸಿನಿಮಾ ಬಿಡುಗಡೆ ಆದ ನಂತರ ದಯವಿಟ್ಟು ಈಗ ಟೀಸರ್ಗೇನು ಪ್ರೀತಿ ಕೊಟ್ರಿ ಅಥವಾ ಈಗ ಸಾಂಗ್ ನಾವು ಕೇಳಿದ್ರಲ್ಲಿ ಏನು ಚೆನ್ನಾಗಿದೆ ಅಂತ ಹೇಳಿ ಈ ಪ್ರೀತಿ ತೋರಿಸ್ತಾ ಇದ್ದೀರಾ, ಅಷ್ಟೇ ಪ್ರೀತಿನ ಕೊಟ್ಟರೆ ಇಷ್ಟು ಟೀಮು ಸರ್ವೈವ್ ಆಗುತ್ತೆ. ಅಂದರೆ ಮುಂದೆ ಇನ್ನಷ್ಟು ಅವಕಾಶಗಳು ಬರುತ್ತೆ. ಆ್ಯಂಡ್ ಮೇನ್ ಆಗಿ ನಿರ್ಮಾಪಕರು ಇನ್ನೊಂದಷ್ಟು ಹೊಸಬರಿಗೆ ಸಿನಿಮಾಗಳನ್ನ ಮಾಡ್ತಾರೆ. ಯಾಕೆಂದರೆ ಯಾರೋ ಒಬ್ರು ಹೊಸಬರಿಗೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಹೋಯ್ತು ಅಂದರೆ ಆ ನಿರ್ಮಾಪಕರು ಇಂಡಸ್ಟ್ರಿಯಿಂದ ಹೋಗ್ಬಿಡ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ನಾವೊಬ್ಬ ನಿರ್ಮಾಪಕರನ್ನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ. ಯೂಟ್ಯೂಬಲ್ಲಿ ಟ್ರೈಲರ್ ಬಿಟ್ಟಿರ್ತಾರೆ, ಸಾಂಗ್ಸ್ ಬಿಟ್ಟಿರ್ತಾರೆ, ಟೀಸರ್ ಬಿಟ್ಟಿರ್ತಾರೆ, ಎಷ್ಟೊಂದು ಸಿನಿಮಾಗಳದ್ದು. ಅದನ್ನು ನೋಡಿ ಯಾವುದು ಕ್ವಾಲಿಟಿ ಕಂಟೆಂಟ್ ಅನಿಸುತ್ತೋ, ಯಾವುದು ಒಳ್ಳೆ ಕಂಟೆಂಟ್ ಅನಿಸುತ್ತೋ, ಸೊ ಎನಿ ಡೇ ಯಾವುದೇ ಒಳ್ಳೆ ಕಂಟೆಂಟ್ ಇದ್ರೂ ಕೂಡ ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಒಂದಷ್ಟು ಜನ ಹೊಸಬ್ರನ್ನ ಟ್ಯಾಲೆಂಟೆಡ್ ಆಗಿರೋರನ್ನ ದಯವಿಟ್ಟು ಬೆಳೆಸಿ. ಆ್ಯಂಡ್ ಥ್ಯಾಂಕ್ ಯು ನನ್ನ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಈ ಸಾಂಗ್ ಯೂಟ್ಯೂಬಿಗೆ ಬಂದಂಥ ದಯವಿಟ್ಟು ಎಲ್ಲ ಶೇರ್ ಮಾಡಿ, ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ನಮ್ಮ DI ಆರ್ಟಿಸ್ಟ್ ಅನುರಂಜನ್ ಅವರು ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್. ಸಾರಿ ಕಾಣ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಈವೆಂಟ್ಗೆ ಬಂದಂಥ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೂ ಹಾಗೂ ಎಲ್ರಿಗೂ ಥ್ಯಾಂಕ್ ಯು.